ಹಲೋ ಸ್ನೇಹಿತರೆ, ನಾವು ಈ ದಿನ HTML ನ 6th ಲೆಸನ್ ನಲ್ಲಿ ಇದೀವಿ. ಈ ಲೆಸನ್ ಅಲ್ಲಿ ನೀವು ಏನ್ ಕಲಿಯಕ್ಕೆ ಹೋಗ್ತಿದ್ದೀರಪ್ಪ ಅಂತಂದ್ರೆ ಟೇಬಲ್ ಟ್ಯಾಗ್ ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತೇಳಿ, ಹಾಗೆ ಟೇಬಲ್ ಸೆಟ್ಟಿಂಗ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತೇಳಿ ನೋಡ್ಕೊಳ್ಳೋಣಂತೆ. ನಾನು ಇಲ್ಲಿ ನೋಟ್ ಪ್ಯಾಡ್ ಓಪನ್ ಮಾಡಿದ್ದೀನಲ್ಲ, ಇಲ್ಲಿ HTML ಹಾಗೆ ಬಾಡಿ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ ಒಂದು HTML ಫೈಲ್ ನ ಕ್ರಿಯೇಟ್ ಮಾಡಿದ್ದೀನಲ್ಲ, ಇದನ್ನ ಫೈಲಲ್ಲಿ ಹೋಗಿ ಸೇವ್ ಅಂತೇಳಿ ತಗೊಂತೀನಿ. ಹಾಗೆ ಆಲ್ರೆಡಿ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಲ್ಲ ಇಲ್ಲಿ HTML ಟ್ಯೂಟೋರಿಯಲ್ಸ್ ಅಂತೇಳಿ, ಅಲ್ಲಿ ಸೇವ್ ಆಸ್ ಟೈಪ್ ನ ಆಲ್ ಫೈಲ್ಸ್ ಅಂತ ತಗೊಂಡು ಲೆಸನ್ 6 ಅಂತೇಳಿ ಫೈಲ್ ನೇಮ್ ನ ಕೊಟ್ಟು ಹಾಗೆ .html ಅಂತೇಳಿ ಎಕ್ಸ್ಟೆನ್ಷನ್ ನ ಕೊಟ್ಟು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಈ ರೀತಿ ಸೇವ್ ಮಾಡಿದ್ದೀನಲ್ಲ, ಇವಾಗ ನಾನು HTML ಹಾಗೆ ಬಾಡಿ ಟ್ಯಾಗ್ ಒಳಗಡೆ ಟೇಬಲ್ ನ ಕ್ರಿಯೇಟ್ ಮಾಡ್ಬೇಕಲ್ಲ, ಇಲ್ಲಿ ಟೇಬಲ್ ಟ್ಯಾಗ್ ನ ಹಾಕ್ತೀನಿ. ಹಾಗೆ ಟೇಬಲ್ ಟ್ಯಾಗ್ ಹಾಕಿ ನಾನು ಟೇಬಲ್ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಹಾಗೆ ಈ ಟೇಬಲ್ ಗೆ ಈ ರೀತಿ ರೋ ನ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಾವು ಫಸ್ಟ್ TR ಅನ್ನೋ ಟ್ಯಾಗ್ ನ ಹಾಕ್ಬೇಕಾಗತ್ತೆ. ಈ TR ಅನ್ನೋ ಟ್ಯಾಗ್ ಅಂತಂದ್ರೆ ಏನು ಅಂತ ಹೇಳೋದಾದ್ರೆ, ಇದು ಟೇಬಲ್ ರೋ ಅಂತೇಳಿ ಇಲ್ಲಿ ನಾನು ಓಪನಿಂಗ್ ಟ್ಯಾಗ್ ಹಾಕಿ TR ಅಂತ ಬರೆದು ಹಾಗೆ ಈ TR ಟ್ಯಾಗ್ ನ ನಾನು ಕ್ಲೋಸ್ ಮಾಡ್ತೀನಿ. ಇದ್ರ ಒಳಗಡೆ ನಾನು ಕಾಲಮ್ ನ ಕ್ರಿಯೇಟ್ ಮಾಡ್ಕೋಬಹುದು. ಅಂದ್ರೆ ಒಂದು ರೋ ನಲ್ಲಿ ಎಷ್ಟಾದ್ರೂ ನಾನು ಕಾಲಮ್ ನ ಕ್ರಿಯೇಟ್ ಮಾಡ್ಕೋಬಹುದು. ನಾನಿಲ್ಲಿ 2 ಕಾಲಮ್ ನ ಕ್ರಿಯೇಟ್ ಮಾಡ್ತೀನಿ. ಇದಕ್ಕ TD ಅಂತಾರ, ಅಂದ್ರೆ ಟೇಬಲ್ ಡಾಟಾ ಅಂತೇಳಿ. ಈ ರೀತಿ ನಾನು ಎಷ್ಟು ಟೇಬಲ್ ಡಾಟಾ ನ ಓಪನ್ ಮಾಡ್ತೀನಲ್ಲ ಅಷ್ಟು ರೋ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಾನಿಲ್ಲಿ TD ಅಂತೇಳಿ ಓಪನ್ ಮಾಡ್ಕೊಂಡು ಹಾಗೆ TD ಅಂತೇಳಿ ಕ್ಲೋಸ್ ಮಾಡ್ತೀನಿ. ಹಾಗೆ ಇಲ್ಲಿ ಮತ್ತೆ ನಾನು TD ಅಂತೇಳಿ ಓಪನ್ ಮಾಡ್ಕೊಂಡು ಹಾಗೆ TD ಅಂತೇಳಿ ಕ್ಲೋಸ್ ಮಾಡ್ತೀನಿ. ಈ ರೀತಿ ಬರ್ತಿದ್ದೀನಲ್ಲ, ನಾನು ಇದ್ರ ಒಳಗಡೆ ಏನ್ ಬರಿತೀನಿ ಅಂದ್ರೆ ಫಸ್ಟ್ ನಂಬರ್ ಅಂತ ಬರಿತೀನಿ. ಹಾಗೆ ಈ TD ಅಲ್ಲಿ ನಾನು ನೇಮ್ ಅಂತೇಳಿ ಬರಿತೀನಿ. ಹಾಗೆ ಈ ಟೇಬಲ್ ಗೆ ಇನ್ನೊಂದು ರೋ ನ ಕ್ರಿಯೇಟ್ ಮಾಡ್ತೀನಿ. ನಾನು ಇಲ್ಲಿ TR ಅಂತೇಳಿ ಓಪನ್ ಮಾಡ್ಕೊಂಡು ಹಾಗೆ ಇಲ್ಲಿ TR ಅಂತೇಳಿ ಕ್ಲೋಸ್ ಮಾಡಿ ಹಾಗೆ ಇದ್ರ ಒಳಗಡೆ ನಾನು TD ಅಂತೇಳಿ ಓಪನ್ ಮಾಡಿ TD ಅಂತ ಕ್ಲೋಸ್ ಮಾಡ್ತೀನಿ. ಹಾಗೆ ಮತ್ತೊಂದು TD ಓಪನ್ ಮಾಡಿ ಮತ್ತೊಂದು TD ನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಫಸ್ಟ್ TD ಗೆ ನಾನು 1 ಅಂತೇಳಿ ಕೊಡ್ತೀನಿ. ಹಾಗೆ ಇಲ್ಲಿ ಸೆಕೆಂಡ್ TD ಗೆ ನಾನು ಬ್ಯಾಂಗ್ಳೂರ್ ಅಂತೇಳಿ ಕೊಡ್ತೀನಿ. ಹಾಗೆ ಈ ರೀತಿ 2 ಟೇಬಲ್ ರೋ ನ ಕ್ರಿಯೇಟ್ ಮಾಡಿದ್ದೇನಲ್ಲ, ಆ 2 ರೋ ಒಳಗಡೆ 2 ಕಾಲಮ್ ಅನ್ನೋದನ್ನು ಕ್ರಿಯೇಟ್ ಮಾಡಿದ್ದೀನಿ. ಈ ಟೇಬಲ್ ಅನ್ನೋದು ಡಿಸ್ಪ್ಲೇ ಮಾಡಬೇಕು ಕ್ರೋಮ್ ನಲ್ಲಿ ಅಂತಂದ್ರೆ ಇಲ್ಲಿ ಫಸ್ಟ್ ಟೇಬಲ್ ಅಂತೇಳಿ ಓಪನ್ ಮಾಡಿದ್ದೀನಲ್ಲ, ಇಲ್ಲಿ ಬಾರ್ಡರ್ ಅಂತೇಳಿ ಬಾರ್ಡರ್ ಈಕ್ವಲ್ ಟು 1 ಅಂತ ಹಾಕ್ಬೇಕಾಗುತ್ತೆ. ಅದು ಬಾರ್ಡರ್ ನ ಕ್ರಿಯೇಟ್ ಆಗುತ್ತೆ. ಇಲ್ಲಾಂದ್ರೆ ಎಂಟಿ ಬಾರ್ಡರ್ ಇರುತ್ತೆ, ಬಾರ್ಡರ್ ಏನ್ ಕಾಣಂಗಿಲ್ಲ. ನಾನು ಇದನ್ನ ಬಾರ್ಡರ್ 1 ಅಂತ ಬರ್ದಿದ್ದೀನಲ್ಲ, ಇವಾಗ ಕಂಟ್ರೋಲ್ S ಅಂತೇಳಿ ಸೇವ್ ಮಾಡಿ ನಾನು ಇವಾಗ ಔಟ್ಪುಟ್ ಅಲ್ಲಿ ನೋಡ್ತೀನಿ. ಇವಾಗ ನೋಡ್ತಿರ್ಬೋದು ನೀವು, ಔಟ್ಪುಟ್ ಅಲ್ಲಿ ಟೇಬಲ್ ಕ್ರಿಯೇಟ್ ಆಗಿದೆ. ಹಾಗೆ ಇಲ್ಲಿ ನಂಬರ್ ನೇಮ್ ಅಂತ ಇದೆ, ನಂಬರ್ ಅಲ್ಲಿ 1 ಇದೆ. ಹಾಗೆ ನೇಮ್ ಅಲ್ಲಿ ಬ್ಯಾಂಗ್ಳೂರ್ ಅಂತಿದೆ. ಈ ರೀತಿ ನಂಬರ್ ನೇಮ್ 1 ಬ್ಯಾಂಗ್ಳೂರ್ ಅಂತಿದೆಯಲ್ಲ, ಇದನ್ನ ಅಡ್ಡದಿಂದ ನೋಡಿದ್ರೆ ರೋ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನಂಬರ್ ಅನ್ನೋದು TD ಅಂತೇಳಿ ಇದು ಕಾಲಮ್ ಇದು. ಹಾಗೆ ನೇಮ್ ಅನ್ನೋದು ಕೂಡ ಒಂದು TD. ಈ ರೀತಿ ರೋ ನ ಕ್ರಿಯೇಟ್ ಮಾಡ್ಕೋಬಹುದು, ಅದೇ ರೀತಿ ಕಾಲಮ್ ನ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ನಾನು ಇನ್ನೊಂದು ರೋ ಅನ್ನೋದು ಕ್ರಿಯೇಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ TR ಅಂತೇಳಿ ಓಪನ್ ಮಾಡಿ ಹಾಗೆ ಇಲ್ಲಿ TR ಅಂತೇಳಿ ಕ್ಲೋಸ್ ಮಾಡಿ ಇಲ್ಲಿ ನಾನು ಕಾಲಮ್ ನ ಕ್ರಿಯೇಟ್ ಮಾಡ್ತೀನಿ. ಈ ಕಾಲಮ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ TD ಅನ್ನೋ ಟ್ಯಾಗ್ ಯೂಸ್ ಮಾಡ್ಬೇಕಲ್ಲ, ಇಲ್ಲಿ TD ಅಂತೇಳಿ ಹಾಕಿ TD ಅಂತ ಕ್ಲೋಸ್ ಮಾಡ್ತೀನಿ. ಹಾಗೆ ಇಲ್ಲಿ TD ಅಂತ ಹಾಕಿ TD ನ ಕ್ಲೋಸ್ ಮಾಡಿ ಈ TD ಅಲ್ಲಿ 2 ಅಂತೇಳಿ ಕೊಡ್ತೀನಿ. ಹಾಗೆ ಇಲ್ಲಿ ಮೈಸೂರ್ ಅಂತ ಕೊಡ್ತೀನಿ. ಈ ರೀತಿ ಕ್ರಿಯೇಟ್ ಮಾಡಿದ್ದೀನಲ್ಲ, ನಾನು ಇಲ್ಲಿ ಟೇಬಲ್ ಬಾರ್ಡರ್ ಇದೆಯಲ್ಲ 1 ಅಂತಿದೆಯಲ್ಲ, ನಾನು 10 ಅಂತೇಳಿ ಮಾಡಿ ಹಾಗೆ ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಇಲ್ಲಿ ಔಟ್ಪುಟ್ ಅಲ್ಲಿ ಹೋಗಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಚೇಂಜಸ್. ಟೇಬಲ್ ಬಾರ್ಡರ್ 1 ಇದ್ದಾಗ ಸ್ವಲ್ಪ ಲೈಟ್ ಆಗಿತ್ತು ಥಿಕ್ನೆಸ್, ಹಾಗೆ ಬಾರ್ಡರ್ 10 ಅಂತ ಆದಾಗ ಥಿಕ್ನೆಸ್ ಡಾರ್ಕ್ ಆಗಿ ದೊಡ್ಡದಾಗಿ ಬಂದಿದೆ. ಈ ರೀತಿ ಟೇಬಲ್ ಬಾರ್ಡರ್ ನ ಎಷ್ಟು ಜಾಸ್ತಿ ಮಾಡ್ತೀವಲ್ಲ ಅಷ್ಟು ಬರುತ್ತೆ. ಹಾಗೆ ಇಲ್ಲಿ 3rd ರೋ ಅನ್ನೋದು ಆಡ್ ಆಗಿರೋದು ನೋಡ್ಕೋಬಹುದು ನೀವು. ಅದೇ ರೀತಿ ನಾನು ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಬಂದು ಬಾರ್ಡರ್ 10 ಇರೋದನ್ನ 1 ಅಂತೇಳಿ ಮಾಡ್ತೀನಿ. ಹಾಗೆ ಇಲ್ಲಿ ಟೇಬಲ್ ಗೆ ಕಲರ್ ಕೊಡ್ಬೇಕಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ BG ಕಲರ್ ಅಂತ ಹಾಕಿ ಈಕ್ವಲ್ ಟು ನಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಯಾವ ಕಲರ್ ಹಾಕ್ತಿವಲ್ಲ ಆ ಕಲರ್ ಬರುತ್ತೆ. ನಾನು ಇಲ್ಲಿ ಯೆಲ್ಲೋ ಅಂತೇಳಿ ಕೊಡ್ತೀನಿ. ಇಲ್ಲಿ ಯೆಲ್ಲೋ ಅಂತ ಕೊಟ್ಟು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಹಾಗೆ ಕಂಟ್ರೋಲ್ S ಅಂತೇಳಿ ಸೇವ್ ಮಾಡ್ಕೊಂಡು ಇಲ್ಲಿ ಔಟ್ಪುಟ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಟೇಬಲ್ ಗೆ ಕಲರ್ ಅಂತ ಬಂದಿದೆ, ಯೆಲ್ಲೋ ಕಲರ್ ಬಂದಿದೆಯಲ್ಲ. ಈ ರೀತಿ ನೀವು ಕಲರ್ ಕೂಡ ಕೊಟ್ಕೋಬಹುದು ಟೇಬಲ್ ಗೆ. ಹಾಗೆ ಈ ಟೇಬಲ್ ಅನ್ನೋದು ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ, ನಾನು ಈ ಸೆಂಟರ್ ಬರ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಟೇಬಲ್ ಅನ್ನ ಟ್ಯಾಗ್ ಇದೆಯಲ್ಲ, ಇಲ್ಲಿ ನಾನು ಅಲೈನ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಸೆಂಟರ್ ಅಂತ ಬರೆದು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಇವಾಗ ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಇಲ್ಲಿ ಕ್ರೋಮ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇವಾಗ ಟೇಬಲ್ ಅನ್ನೋದು ಸೆಂಟರ್ ಅಲ್ಲಿ ಬಂದಿದೆ. ಈ ರೀತಿ ನೀವು ಟೇಬಲ್ ನ ಸೆಂಟರ್ ಕೂಡ ಹಾಕೋಬಹುದು. ಹಾಗೆ ಪರ್ಟಿಕ್ಯುಲರ್ ರೋ ನಲ್ಲಿ ನನಗೆ ಕಲರ್ ಬರ್ಬೇಕಪ್ಪ ಅಂತಂದ್ರೆ ಅದು ಯಾವ ರೀತಿ ಅಂತಂದ್ರೆ ಇಲ್ಲಿ TR ಅಂತೇಳಿ ಫಸ್ಟ್ ರೋ ಓಪನ್ ಮಾಡಿದೀನಲ್ಲ, ಇಲ್ಲಿ BG ಕಲರ್ ಅಂತೇಳಿ ಬರ್ದು, BG ಕಲರ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಅಂತೇಳಿ ಅರ್ಥ. ಇಲ್ಲಿ BG ಕಲರ್ ಅಂತ ಬರ್ದು ಈಕ್ವಲ್ ಟು ನಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ನಾನು ಯಾವ ಕಲರ್ ಕೊಡ್ತೀನಲ್ಲ ಆ ಕಲರ್ ಅನ್ನೋದು ಆ ರೋಗೆ ಅಪ್ಲೈ ಆಗುತ್ತೆ. ಇಲ್ಲಿ ನಾನು ಲೈಟ್ ಪಿಂಕ್ ಅಂತೇಳಿ ಕೊಡ್ತೀನಿ. ಹಾಗೆ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಇವಾಗ ನಾನು ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಹಾಗೆ ಈ ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗಿ ನಾನು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಟೇಬಲ್ ರೋ ಇದೆಯಲ್ಲ ಅದು ಲೈಟ್ ಪಿಂಕ್ ಕಲರ್ ಅಲ್ಲಿ ಬಂದಿದೆ.
ಹಾಗೆ ಲಾಸ್ಟ್ ಒಂದು ರೋ ಕೂಡ ಅದೇ ಕಲರ್ ಬರಬೇಕು ಅಂತಂದ್ರೆ ಈ ಬಿಜಿ ಕಲರ್ ಲೈಟ್ ಪಿಂಕ್ ನಾನು ಕಾಪಿ ಮಾಡ್ತೀನಿ. ಹಾಗೆ ಈ ಲಾಸ್ಟ್ ರೋ ನಲ್ಲಿ ಪೇಸ್ಟ್ ಮಾಡ್ತೀನಿ. ಹಾಗೆ ಇದನ್ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಈ ರೀತಿ ನೋಡ್ಬೋದು ನೀವು ಕಲರ್ನ ಯಾವ ರೋಗೆ ಹಾಕ್ತಿರಲ್ಲ ಆ ರೋಗೆ ಆ ಕಲರ್ ಅನ್ನೋದು ಅಪ್ಲೈ ಆಗುತ್ತೆ. ಅದೇ ರೀತಿ ನೀವೇನಾದ್ರೂ ಪರ್ಟಿಕ್ಯುಲರ್ ಕಾಲಮ್ಗೆ ಏನಾದ್ರೂ ಕಲರ್ ಹಾಕ್ಬೇಕು ಅಂತಿದ್ರೆ ಅದನ್ನ ಯಾವ ರೀತಿ ಅಂತಂದ್ರೆ ಇಲ್ಲಿ TD ಅಂತ ಓಪನ್ ಆಗಿದೆಯಲ್ಲ, ಇಲ್ಲಿ TD ನಲ್ಲಿ ನಾನು ಬಿಜಿ ಕಲರ್ ಅಂತ ಕೊಟ್ಟು ಹಾಗೆ ಇಲ್ಲಿ ಈಕ್ವಲ್ ಟು ಹಾಕಿ ಡಬಲ್ ಕೋಟ್ಸ್ ಒಳಗಡೆ ನಾನು ರೆಡ್ ಅಂತೇಳಿ ಕೊಡ್ತೀನಿ. ಈ ರೀತಿ ರೆಡ್ ಅಂತ ಕೊಟ್ಟು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಅಂದ್ರೆ ಈ ಪರ್ಟಿಕ್ಯುಲರ್ ಕಾಲಮ್ ಮಾತ್ರ ಅದು ರೆಡ್ ಕಲರ್ ಅಲ್ಲಿ ಬರುತ್ತೆ, ಬ್ಯಾಕ್ ಗ್ರೌಂಡ್ ಕಲರ್. ಹಾಗೆ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಅಲ್ಲಿ ಹೋಗಿ ನಾನು ರೀಲೋಡ್ ಅಂತೇಳಿ ಪ್ರೆಸ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಆ ಪರ್ಟಿಕ್ಯುಲರ್ ಕಾಲಮ್ ಏನಿದೆಯಲ್ಲ ಅದು ಮಾತ್ರ ರೆಡ್ ಅಲ್ಲಿ ಬಂದಿದೆ. ಈ ರೀತಿ ನೀವು ಕಾಲಮ್ಗೆ ಅಥವಾ ರೋಗೆ ಅಥವಾ ಟೇಬಲ್ಗೆ ಕಲರ್ ನ ಸೆಟ್ ಮಾಡ್ಕೋಬಹುದು. ಅದೇ ರೀತಿ ಈ ಟೇಬಲ್ ವಿಡ್ತ್ ಅನ್ನೋದು ಬಹಳ ಚಿಕ್ಕದಿದೆ ಅಲ್ಲ, ನಾನು ಇಲ್ಲಿ ಟೇಬಲ್ ಅಲ್ಲಿ ಹೋಗಿ ವಿಡ್ತ್ ಇಸ್ ಈಕ್ವಲ್ ಟು 100% ಅಂತ ಕೊಡ್ತೀನಿ. ಹಾಗೆ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ತೀನಿ. ಹಾಗೆ ಇಲ್ಲಿ ಕ್ರೋಮ್ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡ್ತಿರ್ಬೋದು ನೀವು ಈ ಟೇಬಲ್ ವಿಡ್ತ್ ಅನ್ನೋದು ಫುಲ್ ಆಗಿ ಬಂದಿದೆ. ಅಂದ್ರೆ ಈ ಪೇಜ್ ಗೆ ಫುಲ್ ಆಗಿ ಬಂದಿದೆ, ಯಾಕಂದ್ರೆ ನಾನು 100% ಕೊಟ್ಟಿದ್ನಲ್ಲ ಅದಕ್ಕೆ ಫುಲ್ ಆಗಿ ಬಂದಿದೆ. ಅದೇ ರೀತಿ ಈ ಹೈಟ್ ಕೂಡ 100% ಬರಬೇಕು ಅಂತಂದ್ರೆ ನಾನು ಇಲ್ಲಿ ಹೈಟ್ ಅಂತ ಕೊಟ್ಟು ಈಕ್ವಲ್ ಟು 100% ಅಂತ ಕೊಡ್ತೀನಿ. ಇವಾಗ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಅಂತ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಟೇಬಲ್ದು ವಿಡ್ತ್ ಹಾಗೆ ಹೈಟ್ 100% ಅಂತ ಬಂದಿದೆ. ಅದೇ ರೀತಿ ಈ ಟೇಬಲ್ ಟೆಕ್ಸ್ಟ್ ಅನ್ನೋದು ಏನಿದೆಯಲ್ಲ ಅದೆಲ್ಲ ಲೆಫ್ಟ್ ಸೈಡ್ ಬಂದಿದೆಯಲ್ಲ, ಇದೆಲ್ಲ ಸೆಂಟರ್ ಬರಬೇಕು ಅಂತಂದ್ರೆ ನಾವು ಇಲ್ಲಿ TR ಟ್ಯಾಗ್ ಓಪನ್ ಮಾಡ್ತೀವಲ್ಲ, ಈ TR ಟ್ಯಾಗ್ ಅಲ್ಲಿ ಅಲೈನ್ ಈಕ್ವಲ್ ಟು ಸೆಂಟರ್ ಅಂತ ಹೇಳಿ ಹಾಕ್ತೀನಿ. ಹಾಗೆ ಈ TR ಟ್ಯಾಗ್ ನಲ್ಲೂ ಹಾಕ್ತೀನಿ ನೋಡ್ರಿ, ಅಲೈನ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಸೆಂಟರ್ ಅಂತ ಹಾಕಿ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಲಾಸ್ಟ್ ಒಂದು ಟ್ಯಾಗ್ ನಲ್ಲೂ ಹಾಕ್ತೀನಿ, ಅಲೈನ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಸೆಂಟರ್ ಅಂತ ಹಾಕಿ ಈ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂತೀನಿ. ಹಾಗೆ ಇಲ್ಲಿ ಬ್ರೌಸರ್ ಇಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲಾ ಟೆಕ್ಸ್ಟ್ ಸೆಂಟರ್ ಬಂದಿದೆ. ಈ ರೀತಿ ನೀವು ಟೇಬಲ್ ಟೆಕ್ಸ್ಟ್ ಕೂಡ ಸೆಂಟರ್ ಅಲ್ಲಿ ಮಾಡ್ಕೋಬಹುದು. ಅದೇ ರೀತಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಫಸ್ಟ್ TR ಏನ್ ಓಪನ್ ಮಾಡ್ತೀವಲ್ಲ ನಾವು, ಆ ಫಸ್ಟ್ TR ಅಂತಂದ್ರೆ ಟೇಬಲ್ ಹೆಡ್ ಇದ್ದಂಗ ಈ ಹೆಡ್ ಅನ್ನೋದು ಸ್ವಲ್ಪ ಹೈಲೈಟ್ ಆಗಿ ಕಾಣಬೇಕಾಗುತ್ತೆ. ಅದಕ್ಕೆ ನಾವು TD ಅನ್ನೋ ಟ್ಯಾಗ್ ಬದಲು TH ಅನ್ನೋ ಟ್ಯಾಗ್ ನ ಯೂಸ್ ಮಾಡ್ತೀವಿ. TH ಅಂದ್ರೆ ಟೇಬಲ್ ಹೆಡ್ ಅಂತೇಳಿ, ಇಲ್ಲಿ TD ಬದಲು ನಾನು TH ಅಂತ ಹಾಕ್ತೀನಿ. ಹಾಗೆ ಇಲ್ಲಿ TH ಅಂತ ಕ್ಲೋಸ್ ಮಾಡ್ತೀನಿ. ಹಾಗೆ ಇನ್ನೊಂದು ಟೇಬಲ್ ಡಾಟಾಗ ನಾನು TH ಅಂತೇಳಿ ಓಪನ್ ಮಾಡಿ TH ಅಂತೇಳಿ ಕ್ಲೋಸ್ ಮಾಡ್ತೀನಿ. ಇವಾಗ ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಟೇಬಲ್ ಹೆಡ್ ಅನ್ನೋದು ಸ್ವಲ್ಪ ಬೋಲ್ಡ್ ಆಗಿ ಬಂದಿದೆ. ಈ ರೀತಿ ನೀವು TH ಅನ್ನೋದನ್ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಈ ಟೇಬಲ್ ಒಳಗಡೆ ಡಾಟಾದು ಫಾಂಟ್ ಸೈಜ್ ಇನ್ಕ್ರೀಸ್ ಆಗಬೇಕು ಅಂತಂದ್ರೆ ನಾನಿಲ್ಲಿ ಟ್ಯಾಗ್ ಹಾಕ್ತೀನಿ ನೋಡ್ರಿ, ಇಲ್ಲಿ ಓಪನಿಂಗ್ ಟ್ಯಾಗ್ ಹಾಕಿ ಫಾಂಟ್ ಸೈಜ್ ಈಕ್ವಲ್ ಟು 30 ಅಂತೇಳಿ ಡಬಲ್ ಕೋಟ್ಸ್ ಒಳಗೆ ಕೊಟ್ಟು ಹಾಗೆ ಈ TH ಗೂ ಕೂಡ ಫಾಂಟ್ ಸೈಜ್ ಈಕ್ವಲ್ ಟು 30 ಅಂತೇಳಿ ಕೊಟ್ಟು ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂತೀನಿ. ಹಾಗೆ ಈ ಕ್ರೋಮ್ ಬ್ರೌಸರ್ ಅಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ನಂಬರ್ ಹಾಗೆ ನೇಮ್ ಅನ್ನೋದು ಫಾಂಟ್ ಸೈಜ್ ಇನ್ಕ್ರೀಸ್ ಆಗಿದೆ. ಹಾಗೆ ಟೇಬಲ್ ಹೆಡ್ ಆಗಿರೋದ್ರಿಂದ ಬೋಲ್ಡ್ ಆಗಿ ಥಿಕ್ ಆಗಿ ಬಂದಿದೆ. ಅದೇ ರೀತಿ ರೋ ಸ್ಪ್ಯಾನ್ ಕಾಲ್ ಸ್ಪ್ಯಾನ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ಟೇಬಲ್ ಅಲ್ಲಿ ನಾನು ಎಲ್ಲದನ್ನ ರಿಮೂವ್ ಮಾಡಿಬಿಡ್ತೀನಿ, ಸಿಂಪಲ್ ಟೇಬಲ್ ಮಾತ್ರ ಉಳಿಸ್ಕೊಂತೀನಿ. ಇಲ್ಲಿ ವಿಡ್ತ್ ಹೈಟ್ ನ ತೆಗಿತೀನಿ. ಹಾಗೆ ಬಾರ್ಡರ್ 1 ಅನ್ನೋದು ಮಾತ್ರ ಇರ್ಲಿ. ಹಾಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಇದೆಯಲ್ಲ ಅದನ್ನ ತೆಗೆದು ಬಿಡ್ತೀನಿ. ಅಲೈನ್ಮೆಂಟ್ ಸೆಂಟರ್ ಅದನ್ನ ತೆಗಿತೀನಿ. ಹಾಗೆ TR ನ ಮಾತ್ರ ಉಳಿಸ್ಕೊಂಡು ಇದೆಲ್ಲ ರಿಮೂವ್ ಮಾಡ್ತೀನಿ. ಹಾಗೆ ಇದರಲ್ಲಿ ಅಲೈನ್ ಸೆಂಟರ್ ಇದೆಯಲ್ಲ ಅಲೈನ್ ಸೆಂಟರ್ ನ ತೆಗೆದು ಬಿಡ್ತೀನಿ. ಹಾಗೆ ಇಲ್ಲಿ BG ಕಲರ್ ಅಂತ ಇದೆಯಲ್ಲ BG ಕಲರ್ ನ ತೆಗಿತೀನಿ. ಈ ರೀತಿ ಎಲ್ಲ ತೆಗೆದು ಸಿಂಪಲ್ ಆಗಿ ಟೇಬಲ್ ಮಾತ್ರ ಉಳಿಸಿರ್ತೀನಿ. ಇವಾಗ ಈ ರೀತಿ ಸಿಂಪಲ್ ಆಗಿ ಟೇಬಲ್ ಕಾಣ್ತಿದೆಯಲ್ಲ, ಇವಾಗ ನಾನು ಇಲ್ಲಿ ಔಟ್ಪುಟ್ ಅಲ್ಲಿ ನಂಬರ್ ನೇಮ್ ಅಂತಿದೆಯಲ್ಲ, ಈ ನಂಬರ್ ನೇಮ್ ಅನ್ನೋ ಕಾಲಮ್ ಒಂದೇ ಕಾಲಮ್ ಆಗ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಕಾಲ್ ಸ್ಪ್ಯಾನ್ ಅಂತೇಳಿ ಯೂಸ್ ಮಾಡ್ಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದ್ರೆ ನಾನು ಇಲ್ಲಿ TH ಅಂತ ಕೊಟ್ಟಿದ್ದೀನಲ್ಲ, ಇಲ್ಲಿ TH ಅಲ್ಲಿ ಕಾಲ್ ಸ್ಪ್ಯಾನ್ ಈಕ್ವಲ್ ಟು 2 ಅಂತ ಕೊಡ್ತೀನಿ. ಈ ಕಾಲ್ ಸ್ಪ್ಯಾನ್ ಈಕ್ವಲ್ ಟು 2 ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಎರಡು ರೋನ ಅದು ಒಂದೇ ರೋ ಆಗಿ ಕನ್ಸಿಡರ್ಡ್ ಮಾಡುತ್ತೆ. ಇವಾಗ ನಾನು ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನಂಬರ್ ಅನ್ನೋದು ಒಂದೇ ರೋ ಅಲ್ಲಿ ಇದೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ರೋ ಕ್ರಿಯೇಟ್ ಆಗಿದೆ ನೇಮ್ ಅಂತೇಳಿ. ಈ ರೀತಿ ನೇಮ್ ಅಂತ ಬಂದಿದೆಯಲ್ಲ, ನಾನು ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಇವಾಗ ನೀವು ಔಟ್ಪುಟ್ ಅಲ್ಲಿ ನೋಡಬಹುದು ಎರಡು ಕಾಲಮ್ ಇರೋದು ಒಂದೇ ಕಾಲಮ್ ಆಗಿ ಕ್ರಿಯೇಟ್ ಆಗಿದೆ. ಹಾಗೆ ಈ ರೀತಿ ಎರಡು ರೋ ಇದೆಯಲ್ಲ, ಆ ಎರಡು ರೋ ಅನ್ನೋದು ಒಂದೇ ರೋ ಆಗಿ ಕ್ರಿಯೇಟ್ ಆಗಬೇಕು ಅಂತಂದ್ರೆ ನಾವು ರೋ ಸ್ಪ್ಯಾನ್ ಅನ್ನೋದು ಯೂಸ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದ್ರೆ ನಾನು ಇಲ್ಲಿ TD ಅಂತ ಓಪನ್ ಮಾಡಿದ್ದೀನಲ್ಲ, ಇಲ್ಲಿ ರೋ ಸ್ಪ್ಯಾನ್ 2 ಅಂತೇಳಿ ಬರಿತೀನಿ. ಇಲ್ಲಿ ರೋ ಸ್ಪ್ಯಾನ್ 2 ಅಂತೇಳಿ ಬರ್ದಿದ್ದೀನಲ್ಲ, ಅಂದ್ರೆ ಇದು ಎರಡು ರೋನ ಒಂದೇ ರೋ ಆಗಿ ಕನ್ಸಿಡರ್ ಮಾಡುತ್ತೆ. ಇವಾಗ ನಾನು ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಎರಡು ರೋದು ಒಂದೇ ರೋ ಅಲ್ಲಿ ಬಂದಿದೆ. ಆದ್ರೆ ಈ 2 ಅನ್ನೋದು ಎಕ್ಸ್ಟ್ರಾ ಇದೆಯಲ್ಲ, ನಾನು ಇಲ್ಲಿ 2 ಅನ್ನೋದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಈ TD ಅಲ್ಲಿ 2 ಅನ್ನೋದು ಡಿಲೀಟ್ ಮಾಡಿ ಹಾಗೆ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಅಂತ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ನೀವು ಎರಡು ರೋ ಸೇರಿಸಿ ಒಂದಾಗಿದೆ, ಹಾಗೆ ಎರಡು ಕಾಲಮ್ ಸೇರಿಸಿ ಒಂದಾಗಿದೆ. ಈ ರೀತಿ ನೀವು ಕಾಲ್ ಸ್ಪ್ಯಾನ್ ಹಾಗೆ ರೋ ಸ್ಪ್ಯಾನ್ ನ
ಯೂಸ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ನಿಮಗೆ ಟೇಬಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತಲ್ಲ, ಅದೇ ರೀತಿ ರೋ ಹಾಗೆ ಕಾಲಮ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಹಾಗೆ ಟೇಬಲ್ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು, ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲ ಯಾವ ರೀತಿ ಕೊಡೋದು, ಫಾಂಟ್ ಸೈಜ್, ಅಲೈನ್ಮೆಂಟ್, ರೋ ಸ್ಪ್ಯಾನ್, ಕಾಲ್ ಸ್ಪ್ಯಾನ್ ಎಲ್ಲ ತಿಳಿತಲ್ಲ ನಿಮ್ಗೆ. ಈ ವಿಡಿಯೋದಲ್ಲಿ ನಾನು ಇಷ್ಟೇ ಹೇಳ್ಕೊಡ್ತಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಂತೆ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.